कि एक महिला पुलिस अधिकारी cruise turned into a nightmare. ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದಾನೆ ಬಂದಿರ್ತೀರಾ ಅನ್ಕೋತೀನಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ನಾನು ಹೇಳಿದ್ದೆ ಮಧ್ಯಪ್ರದೇಶದಲ್ಲಿ ನಡೆದಿರೋ ಒಂದು ಘಟನೆ ಬಗ್ಗೆ ರಿಯಲ್ ಕ್ಲಿಪ್ಸ್ ಆಗಿ ಫುಟೇಜಸ್ ನ ಹಾಕ್ತೀನಿ ಅಂತ. ಹೌದು, ಬಟ್ ಅದೆಲ್ಲದನ್ನು ಹಾಕೋಕ್ಕಿಂತ ಮುಂಚೆ ಈ ಮಧ್ಯಪ್ರದೇಶದಲ್ಲಿ ಆಗಿರೋ ಈ ಘಟನೆ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಸೊ ಆಕ್ಚುಲಿ ಏಪ್ರಿಲ್ 30th 2026 ಅಲ್ಲಿ 35ರಿಂದ 40 ಜನ ಒಂದು ಕ್ರೂಸ್ ಶಿಪ್ ಅಲ್ಲಿ ಹೋಗಿರೋದು. ಅದು ಎಲ್ಲಿಗೆ ಅಂದ್ರೆ ಜಬಲ್ಪುರ್ ಅಲ್ಲಿ ಇರುವ ಬರ್ಗಿ ಡ್ಯಾಮ್ ಹತ್ರ ಹೋಗಿದ್ದಾರೆ. ಅದು ಒಂದು ಟೂರಿಸ್ಟ್ ಸ್ಥಳ ಆಗಿರುತ್ತೆ. ಆದ್ರೆ ಆ ದಿನ ಏನಾಗಿತ್ತು ಅಂದ್ರೆ ತುಂಬಾ ವಿಂಡ್ ಇದ್ದಿದ್ದ ಕಾರಣದಿಂದ ಆ ದಿನ ಅವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅವತ್ತೇನಾಗುತ್ತೆ ಅನ್ನೋದು. ಸೊ ಎಲ್ಲಾರು ಒಟ್ಟಿಗೆ ಹೋಗಿದ್ದಾರೆ, ಅಂದ್ರೆ ಟೂರಿಸ್ಟ್ ಎಲ್ಲರೂ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಒಂದು ತಾಯಿ ಆಗಿ ಒಂದು ಮಗು ಹಾಗೂ ಒಂದು ತಂದೆ ಹಾಗೂ ಒಬ್ಳು ಮಗಳು. ಸೊ ಇವರು ಸಪರೇಟ್ ಆಗಿ ಸೇರ್ಕೊಂಡಿದ್ದಾರೆ, ಅಂದ್ರೆ ಅವ್ರ ಪೂರ್ತಿ ಫ್ಯಾಮಿಲಿ ಜೊತೆಗೇನೆ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಸೇಫ್ ಆಗಿ ಉಳಿಬೇಕಾಗಿದ್ದು ಎಲ್ಲರೂ ಉಳಿಬೇಕಿತ್ತು. ಬಟ್ ಅದು ನಮ್ಮ ರಾಜಕಾರಣಿಗಳ ನಿರ್ಲಕ್ಷ್ಯನೇನೋ ಏನೋ ಗೊತ್ತಿಲ್ಲ. ಬಟ್ ಆ ಟೈಮ್ ಅಲ್ಲಿ ಅವ್ರು ಅದನ್ನ ಪೂರ್ತಿಯಾಗಿ ರಿಸ್ಟ್ರಿಕ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಆ ಕ್ರೂಸ್ ಅಲ್ಲಿ ಯಾರ್ಯಾರು 8 ಜನ ಹಾಗೆ ಆ ತಾಯಿ ಹಾಗೆ ಮಗು ಸತ್ರಲ್ಲ, ಅವರೆಲ್ಲರೂ ಇಷ್ಟೊತ್ತಿಗೆ ಬದುಕಿ ಚೆನ್ನಾಗಿರ್ತಿದ್ರು ಅನ್ಕೋತೀನಿ. ಅವತ್ತೇನಾದ್ರೂ ಅವರು ರಿಸ್ಟ್ರಿಕ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಕ್ರೂಸ್ ಶಿಪ್ ಅನ್ನೋದು ಸಡನ್ ಆಗಿ ನಿಲ್ತಾ ಇರ್ಲಿಲ್ಲ ಈಗ. ಸೊ ಈ ಒಂದು ಘಟನೆಯಿಂದ ತುಂಬಾ ಅಂದ್ರೆ ತುಂಬಾ ಬದಲಾಗಿದೆ ಮಧ್ಯಪ್ರದೇಶ್ ಸ್ಟೇಟ್ ನಲ್ಲಿ. ಸೊ ಈಗ ನೋಡ್ಕೊಂಡ್ ಬರೋಣ ಬನ್ನಿ, ಯಾವ್ಯಾವ ಕ್ಲಿಪ್ಸ್ ಯಾವ್ಯಾವ ತರ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಯ್ತು, ಹೇಗೆ ಎಂಡ್ ಆಯ್ತು, ಹಾಗೆ ಹೇಗೆ ಅದ್ ಮುಳುಗ್ತು ಅನ್ನೋದು ತಿಳ್ಕೊಳೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನ ಈ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಿಂದಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. Cruise turned into a nightmare when a boat carrying dozens of passengers capsized during a sudden violent storm. Preliminary reports indicate the vessel was carrying between 35 and 40 tourists amidst the chaos. The State Disaster Response Fund, or SDRF, has successfully rescued 18 people from the water so far. The situation remains critical. City Superintendent of Police Anjul Mishra reports that between 15 and 18 passengers are still missing.
एक महिला पुलिस अधिकारी है ನೋಡಿದ್ರಲ್ಲ ಈ ವಿಡಿಯೋನ ಪೂರ್ತಿಯಾಗಿ. ಬಟ್ ಈ ಒಂದು ಸಿನಾರಿಯೋದಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ತಾಯಿ ಹಾಗೆ ಮಗನ ಸೆಂಟಿಮೆಂಟ್. ಅಂದ್ರೆ ತಾಯಿ ಕೊನೆ ಉಸಿರೋವರೆಗೂ ತನ್ನ ಮಕ್ಕಳನ್ನ ಎಷ್ಟು ರಕ್ಷಿಸ್ತಾಳೆ ಅನ್ನೋದಕ್ಕೆ ಈ ಒಂದು ಫೂಟೇಜ್ ಹಾಗೆ ಈ ಒಂದು ಫೋಟೋನೇ ಸಾಕ್ಷಿಯಾಗಿರುತ್ತೆ. ಬಟ್ ತಾಯಿ ತನ್ನ ಲೈಫ್ ನೇ ತ್ಯಾಗ ಮಾಡ್ತಾಳೆ ತನ್ನ ಮಗನ್ಗೋಸ್ಕರ, ತನ್ನ ಮಗ ಸಾಯ್ಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಕೊನೆ ಉಸಿರೋವರೆಗೂ ಅವಳು ಕಾಪಾಡ್ಕೋತಾಳೆ. ಬಟ್ ಕೊನೆಯಲ್ಲಿ ಆ ಮಗುನು ಉಳಿಯಲ್ಲ, ಆ ಮಗುನು ತಾಯಿ ಜೊತೆಗೆ ತೀರೋಗುತ್ತೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಒಂದು ತಾಯಿ ಹಾಗೆ ಮಗನ ಸೆಂಟಿಮೆಂಟ್, ಒಂದು ತಾಯಿಯ ಪ್ರೀತಿ ಎಷ್ಟು ಪವಿತ್ರ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಇದ್ರಲ್ಲಿ ನಮ್ ರಾಜಕಾರಣಿಗಳು ತಪ್ಪಿದೆಯೋ ಅಥವಾ ಈ ಪ್ರಕೃತಿಯ ವಿಕೋಪನೋ ಏನು ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಒಂದ್ ಕಡೆ ಪ್ರಕೃತಿ ವಿಕೋಪ ಆದಾಗ ರಾಜಕಾರಣಿಗಳು ಅದನ್ನ ತಡೆದ್ ನಿಲ್ಸಿದ್ರೆ, ಏನಾದ್ರು ಆ ಜಾಗದಲ್ಲಿ ರೆಸ್ಟ್ರಿಕ್ಷನ್ ಅನ್ನೋದನ್ನ ಹಾಕಿದ್ರೆ ಇಷ್ಟೊತ್ತಿಗೆ ಇವ್ರು ಯಾರು ಆ ಜಾಗದಲ್ಲಿ ಹೋಗ್ತಾ ಇರ್ಲಿಲ್ಲ, ಈ ತರ ಘಟನೆ ಆಗ್ತಾ ಇರ್ಲಿಲ್ಲ. ಸೊ ಇದರಿಂದ ತುಂಬಾ ಕಲಿಯೋದಿದೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ಸೊ ಇನ್ನು ಯಾರ್ಯಾರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ಕಂಟೆಂಟ್ ಜೊತೆಗೆ ಬರ್ತಾ ಇದ್ದೀನಿ.